ಬಹಳಷ್ಟು ಕಡೆ ಈ ಕ್ಯಾಪ್ಸಿಕಮ್ ಬೆಳೆ ಫೇಲ್ಯೂರ್ ಆಗಿದೆ. 3 ಸಲ ಕಿತ್ತಿದ್ದೀರಿ. ಗಿಡ ಕಲರ್ ಚೆನ್ನಾಗಿ ಬಂತು. ಹಾ, ಬೆಳೆ ಇಂಪ್ರೂವ್ಮೆಂಟ್ ಚೆನ್ನಾಗಿ ಬಂತು. ನೀವು ಬಹಳಷ್ಟು ತೋಟಗಳು ಓಡಾಡ್ಕೊಂಡ್ ಬಂದಿದೀವಿ. ಇಷ್ಟು ಮಾತ್ರ ತೋಟ ನಾವೆಲ್ಲಿ ನೋಡಿಲ್ಲ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದಂಥ ಸ್ವಾಗತ. ನಾವಿವತ್ತು ಬಂಗಾರಪೇಟೆ ತಾಲೂಕಿನಲ್ಲಿ ನಮ್ಮ ಕ್ಯಾಪ್ಸಿಕಮ್ ಬೆಳೆಗಾರರ ತೋಟದಲ್ಲಿದ್ದೇವೆ. ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ಟೊಮೆಟೊ, ಕ್ಯಾಪ್ಸಿಕಮ್ ಮತ್ತೆ ಮಾವು ಈ ಬೆಳೆಗಳೆಲ್ಲ ಬಹಳಷ್ಟು ಫೇಮಸ್. ಆದ್ರೆ ಇತ್ತೀಚೆಗೆ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಅತಿ ಹೆಚ್ಚಿಗೆ ಬೇಸಿಗೆ ಮತ್ತೆ ಬಿಸಿಲಿರೋದ್ರಿಂದ ಬಹಳಷ್ಟು ಕಡೆ ಈ ಕ್ಯಾಪ್ಸಿಕಮ್ ಬೆಳೆ ಫೇಲ್ಯೂರ್ ಆಗಿದೆ. ಬಟ್ ಆದ್ರೆ ಇಲ್ಲಿ ನಮ್ಮ ರೈತರಾದಂತ ನಾರಾಯಣಸ್ವಾಮಣ್ಣ ಅವರ ತೋಟ ಬಹಳಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ. ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಮೈಂಟೈನ್ ಮಾಡೋದಕ್ಕೆ ಮೂಲ ಕಾರಣ ಏನು, ಇದಕ್ಕೆಲ್ಲ ಏನೇನು ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಅವ್ರ ಜೊತೆ ನಾವು ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಇದು ಯಾವ ಹಳ್ಳಿ ಸರ್? ಇದು ಚಿಕ್ಕಂಗಡಿ ಹಳ್ಳಿ ಸರ್. ಚಿಕ್ಕಂಗರಹಳ್ಳಿ. ಓಕೆ ಸರ್, ಇದು ಎಷ್ಟು ಎಕರೆ ಜಮೀನ್ಗೆ? ಮುಕ್ಕಾಲ್ ಎಕರೆ. ಓಕೆ, ಫಸ್ಟ್ ಬೆಡ್ ಅಲ್ವಾ? ಓಕೆ, ಎಷ್ಟು ದಿವಸ ಆಗಿದೆ ಸರ್ ಇದು ಗಿಡ? 3 ತಿಂಗಳಾಗಿದೆ. 3 ತಿಂಗಳಾಗಿದೆ. ಈಗ ಆಲ್ರೆಡಿ ಎಷ್ಟು ಸಲ ಕಾಯಿ ಕಟಾವ್ ಮಾಡಿದಿರಿ? ಇದು 3ನೇ ಸಲ ಕಿತ್ತಿದ್ದೀವಿ. 3 ಸಲ ಕಿತ್ತಿದ್ದೀರಿ. ಡಾಕ್ಟರ್ ಸಾಯಲ್ನ ಯಾವ ಹಂತದಲ್ಲಿ ಕೊಟ್ರಿ? ಬೀಜೋಪಚಾರ ಅಂತ ಕೊಟ್ಟಿದ್ದೀವಿ. ಬೀಜೋಪಚಾರದಿಂದಾನು ಕೊಟ್ಟಿದ್ರಾ? ಓಕೆ. ಈಗ ಸರ್, ಈಗ ಬೀಜೋಪಚಾರ ಮಾಡಿ ಗಿಡ ನಾಟಿ ಮಾಡಿದ್ರಲ್ಲ, ಗಿಡ ಅವಾಗ ಏನಾದ್ರು ಸಾಯುವಂತದ್ದು ಆತರ ಏನಾದ್ರು ಜಾಸ್ತಿ ಆಗಿತ್ತ? ಆತರ ಏನಿಲ್ಲ, ಗಿಡ ಎಲ್ಲಾನು ಚೆನ್ನಾಗಿ ಅಂಟ್ಕೊಂತು. ಗಿಡ ಕಲರ್ ಚೆನ್ನಾಗಿ ಬಂತು. ಬೆಳೆ ಇಂಪ್ರೂವ್ಮೆಂಟ್ ಚೆನ್ನಾಗಿ ಬಂತು. ಓಕೆ. ಆ ಬೀಜೋಪಚಾರ ಮಾಡಿ ಗಿಡ ನಾಟಿ ಮಾಡಿದ್ಮೇಲೆ ಎಷ್ಟು ದಿವಸಕ್ಕೆ ಮತ್ತೆ ಡಾಕ್ಟರ್ ಸಾಯಿಲ್ ಕೊಟ್ರಿ? 15 ದಿವಸಕ್ಕೊಂದ್ಸಲಿ. 15 ದಿವಸಕ್ಕೊಂದ್ಸಲಿ. ಇವಾಗ 15 ದಿವಸಕ್ಕೊಂದ್ಸಲಿ ಕೊಡ್ತಾ ಇದ್ದೀರಾ? ತಿಂಗಳಿಗೊಂದ್ಸಲಿ ಕೊಟ್ವಿ. ತಿಂಗಳಿಗೊಂದ್ಸಲ. 3 ತಿಂಗಳಿಗೆ 4 ಸರಿ ಕೊಟ್ಟಿದ್ವಿ. ಈ 3 ತಿಂಗಳಲ್ಲಿ 4 ಸಲ ಕೊಟ್ಟಿದ್ದೀರಿ ಆಲ್ರೆಡಿ. ಓಕೆ ಸರ್, ಇದು ಕೊಟ್ಮೇಲೆ ನಿಮ್ಗೆ ಏನೋ ಒಂಚೂರು ಉಪಯೋಗ ಅಂತ ಅನಿಸ್ತಾ ಅಥವಾ ಏನ್ ಬದಲಾವಣೆ ಕಂಡಿದೆ? ಉಪಯೋಗ ಆಗಿದೆ ಸರ್ ನಮ್ಗೆ. ಉಪಯೋಗ ಆಗಿದೆ. ಹೆಂಗೆ ಸರ್ ಗಿಡದಲ್ಲಿ ಏನನ್ನ ನಿಮ್ಗೆ? ಯಾಕಂತಂದ್ರೆ ಗಿಡ ಶೇನಿಂಗ್ ಐತೆ, ಕಾಯಿ ಶೇನಿಂಗ್ ಐತೆ. ಮಾರ್ಕೆಟ್ಗೆ ಹೋದ್ರೆ ಒಂದು 10 ರೂಪಾಯಿ 5 ರೂಪಾಯಿ ಜಾಸ್ತಿ ಹೋಗ್ತದೆ. ಕೆಜಿ ಮೇಲೆ 5 ರೂಪಾಯಿ ಜಾಸ್ತಿ ಹೋಗ್ತದೆ. ಯಾಕೆ ನಾನು ಈ ಮಾತು ಕೇಳ್ತಾ ಇದೀನಿ ಅಂತಂದ್ರೆ, ನೀವು ಬಹಳಷ್ಟು ತೋಟಗಳು ಓಡಾಡ್ಕೊಂಡ್ ಬಂದಿದೀವಿ. ಇಷ್ಟು ಮಾತ್ರ ತೋಟ ನಾವೆಲ್ಲಿ ನೋಡಿಲ್ಲ. ಅಟ್ಲೀಸ್ಟ್ ನಿಮ್ ತೋಟ ಸ್ವಲ್ಪ ನೋಡ್ಬೋದು, ಚೆನ್ನಾಗಿದೆ, ಕಾಯಿನೂ ಚೆನ್ನಾಗಿ ಕಚ್ಚಿದೆ, ಹೂವ ಡ್ರಾಪ್ ಇಲ್ಲ ಅಲ್ವಾ? ಟೈಮ್ ಟು ಟೈಮ್ ಡಾಕ್ಟರ್ ಸಾಲ್ ಯೂಸ್ ಮಾಡಿದೀವಿ, ಅದರಿಂದ ಚೆನ್ನಾಗಿದೆ ಗಿಡ. ಚೆನ್ನಾಗಿದೆ. ಓಕೆ ಸರ್, ಖರ್ಚು ಏನಾದ್ರು ಜಾಸ್ತಿ ಅಂತ ಅನಿಸ್ತದ ನಿಮ್ಗೆ? ಇಲ್ಲ ಸರ್, ನಾವು ಬೇರೆ ಗೊಬ್ಬರಗಳು ಏನು ಕೊಟ್ಟಿಲ್ಲ, ಬರೀ ಡಾಕ್ಟರ್ ಸಾಯಿಲ್ ಮಾತ್ರ ಇದು ಮಾಡಿರೋದು. ಡಾಕ್ಟರ್ ಸಾಯಿಲ್ ಮಾತ್ರ ಅಷ್ಟೇ. ಓಕೆ. ಈಗ ಹೋದ್ಸಲಿ ಕಾಯಿ ಕಿತ್ತಿರೋದಕ್ಕೂ ಈ ಸಲ ಕಾಯಿ ಕಿತ್ತಿರೋದಕ್ಕೂ ಕ್ವಾಲಿಟಿಯಲ್ಲಿ ನಿಮ್ಗೆ ಏನಾದ್ರು ವ್ಯತ್ಯಾಸ ಆಗಿದೆಯಾ? ವ್ಯತ್ಯಾಸ ಆಗಿದೆ. ಓಕೆ, ಇಂಪ್ರೂವ್ಮೆಂಟ್ಸ್ ಆಗಿದೆ. ಇಂಪ್ರೂವ್ಮೆಂಟ್ ಚೆನ್ನಾಗಿದೆ. ಕಾಯಿ ಶೈನಿಂಗ್ ಇದೆ. ಚೆನ್ನಾಗಿದೆ ಸರ್. ಓಕೆ. ಬೇರೆ ಕ್ಯಾಪ್ಸಿಕಮ್ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಯೂಸ್ ಮಾಡಬಹುದು ಅಂತ ಹೇಳ್ತೀವಿ. ಯೂಸ್ ಮಾಡಬಹುದು. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಬನ್ನಿ ಸರ್ ಒಂಚೂರು. ತಾವು ಏನ್ ಇಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದೀರಿ, ಬೀಜೋಪಚಾರದಿಂದ ಎಲ್ಲ ಬಳಸಿ ಗಿಡನ ನಾಟಿ ಮಾಡೋದ್ರಿಂದ ಹಿಡಿದು ಇವತ್ತು ಅದರ ಒಂದು ಫಸಲನ್ನು ತೆಗಿತಾ ಇದ್ದಾರೆ. ಹೌದು ಸರ್. ಸೊ ಈ ರೀತಿ ಮಾರ್ಗದರ್ಶನ ಇಡೀ ನಮ್ಮ ಕೋಲಾರ ತಾಲೂಕಿನ ರೈತರಿಗೆ ಬೇಕಾದ್ರೆ ತಮ್ಮನ್ನ ಸಂಪರ್ಕ ಮಾಡಬಹುದು. ಆಮೇಲೆ ತಮ್ಮ ಆಫೀಸ್ ಎಲ್ಲಿದೆ ಕೋಲಾರಲ್ಲಿ? ಸರ್ ಖಂಡಿತ ಸರ್, ನನ್ನ ಹೆಸರು ಮುನ್ಸಾಮಪ್ಪ ಅಂತ. ಕೋಲಾರ ಜಿಲ್ಲೆಯ ಮಣ್ಣು ಪುನರುತ್ಪಾದನಾಧಿಕಾರಿಯಾಗಿ ನಾನು 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಕೋಲಾರ ಡೂಮ್ರೇಟ್ ಸರ್ಕಲ್ ಅಪೋಲೋ ಫಾರ್ಮಸಿ ಆಪೋಸಿಟು ನಮ್ದು ಔಟ್ಲೆಟ್ ಇದೆ ಸರ್. ಮೈಕ್ರೋಬಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಡಾಕ್ಟರ್ ಸಾಯಿಲ್ ಅಂತ ಔಟ್ಲೆಟ್ ಇದೆ. ಬೆಳಗ್ಗೆ 9ರಿಂದ ಸಾಯಂಕಾಲ 6 ಗಂಟೆವರೆಗೂ ಅಲ್ಲಿ ಆಫೀಸ್ ತೆಗೆದಿರ್ತದೆ. ಈ ರೀತಿ ಎಲ್ಲ ತೋಟಗಳಿಗೆ ಹೋಗಿ ನಾವು ಮಾರ್ಗದರ್ಶನ ಕೊಟ್ಟು ಒಳ್ಳೆ ಬೆಳೆ ಬರೋಕ್ಕೆ ಒಂದು ಸೂಚನೆ ಕೊಡ್ತೀವಿ ಸರ್. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ವೀಕ್ಷಕರು ನೋಡಿದ್ರಲ್ಲ, ಸೊ ಇದೇ ರೀತಿ ಮಾಹಿತಿ ತಮಗೂ ಬೇಕಾದಲ್ಲಿ ಕೆಳಗಡೆ ಒಂದು ನಂಬರ್ ಡಿಸ್ಪ್ಲೇ ಆಗ್ತಿದೆ. ಆ ನಂಬರ್ಗೆ ಸಂಪರ್ಕ ಮಾಡಿದ್ರೆ ಪ್ರತಿ ತಾಲೂಕಿನಲ್ಲೂ ಈ ರೀತಿ ಪ್ರತಿನಿಧಿಗಳು ಇದ್ದಾರೆ. ಅವರೇ ನಿಮ್ಮ ತೋಟಕ್ಕೆ ಬಂದು ಮಣ್ಣನ್ನು ಪರೀಕ್ಷೆ ಮಾಡಿ ಅದ್ರ ಜೊತೆಗೆ ಏನಾದ್ಲಿ ಗೈಡ್ಲೈನ್ಸ್ ಬೇಕು ಅದನ್ನು ಕೊಟ್ಟು ನಿಮ್ಮನ್ನು ಸಹ ಯಶಸ್ವಿ ಕೃಷಿಕರಾಗಿ ಮಾಡ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.